ಡಾಕು ಮಹಾರಾಜ್ ಬಾಲಯ್ಯ ಅವರು ಆಕ್ಟಿಂಗ್ ಮಾಡಿ ಉರ್ವಶಿ ಅಂಡ್ ಬಾಲಯ್ಯ ಲೀಡ್ ರೋಲ್ ಡಾಕು ಮಹಾರಾಜ್ ಸಿನಿಮಾ ನೋಡಿದ್ದೆ. ನೋಡಿದ್ದೀನಿ. ಸಿನಿಮಾ ಹೇಗೆ ಅನ್ನಿಸ್ತು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅವೈಸಮ್ ಅಂತ ಹೇಳ್ತೀನಿ, ಒಂದೊಳ್ಳೆ ಆಕ್ಷನ್ ಸಿನಿಮಾ ಅಂತ ಇಷ್ಟಪಡ್ತೀನಿ. ಈ ಏಜ್ ಅಲ್ಲೂ ಕೂಡ ಬಾಲಯ್ಯ ಅವರು ಯಾವ ರೀತಿ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಈ ಹಿಂದೆ ಬಂದಿರೋ ಫಿಲಮ್ ಎಲ್ಲ ಕೂಡ ಸಖತ್ತಾಗಿ ಇದ್ವು. ಒಳ್ಳೆ ಆಕ್ಷನ್ ಕಮ್ ಥ್ರಿಲ್ಲರ್ ಕಮ್ ಒಳ್ಳೆ ಎಂಗೇಜಿಂಗ್ ಆಗಿತ್ತು, ಭಯಂಕರವಾಗಿತ್ತು. ಒಳ್ಳೆ ಟ್ವಿಸ್ಟ್ ಟರ್ನ್ಗಳು ಕೂಡ ಬರ್ತವೆ, ಆಕ್ಷನ್ ಸೀನ್ಗಳು ಚೆನ್ನಾಗಿರ್ತವೆ, ಒಳ್ಳೆ ಕತೆ ಇರುತ್ತೆ, ಬೋರ್ ಅಂತೂ ಆಗೋದಿಲ್ಲ. ಅದೇ ಸ್ಥಳದಲ್ಲಿ ಡಾಕು ಮಹಾರಾಜ್ ಕೂಡ ಬರುತ್ತೆ. ಎಸ್ಪೆಷಲಿ ಬಂದ್ಬಿಟ್ಟು ಕ್ರೇಜಿ BGM, ಕ್ರೇಜಿ ಸ್ಕ್ರೀನ್ ಪ್ಲೇ, ಕ್ರೇಜಿ ಡೈರೆಕ್ಷನ್ ಇಷ್ಟಪಡ್ತೀನಿ. ಸಖತ್ತಾಗಿದೆ. ನಂಗೆ ಸಖತ್ ಇಷ್ಟ ಆಗಿದೆ ಅಂದ್ರೆ ಫಸ್ಟ್ ಹಾಫ್ ನೀಟಾಗಿ ಕತೆನ ಬಿಲ್ಡ್ ಮಾಡುತ್ತೆ. ಬಾಲಯ್ಯ ಇಲ್ಲಿದ್ದ, ಬರೋದೇಕೆ, ಇಲ್ಲಿ ಏನ್ ನಡೀತಿದೆ, ಅದಕ್ಕೂ ಸಂಬಂಧ ಏನು ಅನ್ನೋದು ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಂತೂ ಎಂಗೇಜಿಂಗ್ ಆಗಿತ್ತು. ನೋಡ್ತಾ ವಿಲನ್ಗಳ ರೋಲ್ ಅವರು ಇಂಟ್ರೊಡ್ಯೂಸ್ ಮಾಡೋದು, ಡಿಫ್ರೆಂಟ್ ವಿಲನ್ಗಳು ಎಲ್ಲ ಸಖತ್ತಾಗಿ ಎಂಗೇಜಿಂಗ್ ಮಾಡಿದ್ದಾರೆ. ಬಾಲಯ್ಯ ರೋಲ್ ಕೂಡ ಹೇಳಬೇಕು, ಕ್ರೇಜಿ ಆಕ್ಟಿಂಗ್ ಬಾಲಯ್ಯ ಅವರು. ಆ ಏಜ್ ಅಲ್ಲಿ ಕೂಡ ಚೆನ್ನಾಗಿ ಕೊರಿಯೋಗ್ರಫಿ ಕೂಡ ಮಾಡ್ತಾರೆ ಅವ್ರಿಗೆ. ಇನ್ನು ಡಬ್ಲ್ಯೂ ಆಡ ನೋಡಿದ್ರೆ ಊರ್ವಶಿ ರಥ ಎಲ್ಲ ಅಷ್ಟೊಂದು ಏನು ಇಂಪ್ರೆಸಿವ್ ಇಲ್ಲ, ನಾರ್ಮಲ್ ಆಗಿ ಬಂದ್ಬಿಟ್ಟು ಹೋಗ್ತಾರೆ. ಕತೆ ಸಖತ್ತಾಗಿದೆ, ಒಂದ್ ಒಳ್ಳೆ ಕತೆ. ಡಾಕು ಮಹಾರಾಜ್ ಎಲ್ಲೋ ಇದ್ದವ್ರು ಇಲ್ಲಿಗೆ ಹಾಕಿ ಬರ್ತಾರೆ, ಅದಕ್ಕೆ ಕಾರಣ ಏನು ಎಲ್ಲದನ್ನು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಇಲ್ಲಿ ಈ ನಡೆಕೆ ಕಾರಣ ಏನು, ಡಾಕು ಮಹಾರಾಜ್ ಅಂದ್ರೆ ಯಾರು, ಅವ್ರು ಅವ್ರು ಏನಾಗಿದ್ರು ಅನ್ನೋದನ್ನ ಸೆಕೆಂಡ್ ಹಾಫ್ ಅಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರೀ ಸ್ಟೋರಿ ಬರುತ್ತಲ್ಲ, ಅದು ಕೂಡ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ಒಂಥರ ನೋಡಿದ್ರೆ, ಅಲ್ಲಿ ಬಾಲಯ್ಯ ಅವರು ಸೆಕೆಂಡ್ ಹಾಫ್ ಅಲ್ಲಿ ಒಂಥರ ನೋಡಿರ್ತೇವೆ. ಯಾವ ಕಾರಣಕ್ಕಾಗಿ ಅವರು ಈ ರೀತಿ ಟರ್ನ್ ಆಗ್ತಾರೆ, ಇವರ ವಿರುದ್ಧ ಬೀಳ್ತಾರೆ, ಹೆಂಗಾರ ಆಗ್ತಾರೆ ಅನ್ನೋದು ಕೂಡ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ಡೀಸೆಂಟ್ ಆಗಿ ಚೆನ್ನಾಗಿದೆ. ಎಸ್ಪೆಷಲಿ ಅಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಕೂಡ ಸಖತ್ತಾಗಿ ಮಾಡಿ ಬಂದಿದ್ದಾರೆ. ಅಲ್ಲಿ ಏನಲ್ಲ ಬೆಳವಣಿಗೆಗಳು ಆಯ್ತು, ಮೇಜರ್ ಏನೋ ಆಯ್ತು, ಅವರು ಚೇಂಜಸ್ ಆಗೋಕೆ ಕಾರಣ ಏನು, ನಂತರ ಹೇಗೆ ತಪ್ಪಿಸ್ಕೊಂಡು ಬರ್ತಾರೆ, ಹೆಂಗ್ ಬರ್ತಾರೆ ಅನ್ನೋ ನೀಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ನಂತರ ಚಿಕ್ಕ ಪಾಪ ಬರ್ತಾರೆ, ಅದನ್ನ ಸ್ಟಾರ್ಟಿಂಗ್ ಇಂದ ಹೇಳ್ಕೊಟ್ಟಿದ್ದಾರೆ. ಚಿಕ್ಕವಳು ಅವಳು ಹೇಗೆ ಬರ್ತಾಳೆ, ಅದಕ್ಕೆ ಏನು ಹಿನ್ನೆಲೆ ಏನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಭಯಂಕರವಾಗಿದೆ. ಸೀನ್ಗಳು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆಕ್ಷನ್ಸ್ BGM ಕೂಡ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಸೀನ್ಸ್ಗಳು ಕೂಡ ಆ ಏಜ್ ಅಲ್ಲಿ ಕೂಡ ಬಾಲಯ್ಯ ಅವರು ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು, ತೆಗೆದು ಎಸೆಯೋದು, ಈ ಕಡೆ ಇಡೋದು, ಸಾಯಿಸೋದು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ಕುದುರೆ ಮೇಲೆ ಬರೋ ಸೀನ್ಗಳು, ಮತ್ತೆ ಕಾಡಲ್ಲಿ ಬೆಂಕಿ ಆ ಸೀನ್ಗಳು ಕೆಲ ಸಖತ್ತಾಗಿ ಮಾಡಿದ್ದಾರೆ. ಇವರ ಸಿನಿಮಾನ ಕೂಡ ಎಸ್ಪೆಷಲಿ ಬಂದ್ಬಿಟ್ಟು ಕೊರಿಯೋಗ್ರಫಿ, ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಎಂಗೇಜಿಂಗ್ ಆಯ್ತು, ಎಲ್ಲೂ ಕೂಡ ಬೋರ್ ಆಗಲಿಲ್ಲ, ದುರ್ಗು ಕೂಡ ಮೋಸ ಆಗಲಿಲ್ಲ. ಪ್ರೆಸೆಂಟ್ ಥಿಯೇಟರ್ ಅಲ್ಲಿ ಇದೆ. ಇನ್ ಕೇಸ್ ಇಷ್ಟಪಟ್ರೆ ನೋಡಿ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಳ್ಳೊಳ್ಳೆ ಆಕ್ಷನ್ ಸಿನಿಮಾ ಇಷ್ಟಪಡ್ತೀನಿ. ಚೆನ್ನಾಗಿ ಎಂಗೇಜಿಂಗ್ ಇತ್ತು. ಈ ಏಜ್ ಅಲ್ಲಿ ಕೂಡ ಒಳ್ಳೆ ಈ ರೀತಿ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಿ, ಈ ರೀತಿ ಆಕ್ಟ್ ಮಾಡಿ, ಈ ರೀತಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡೋದಕ್ಕೆ ನಾವು ಖುಷಿ ಪಡ್ಬೇಕು. ಇದೇ